ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಪ್ರಥಮಂ ಶೈಲಪುತ್ರೀ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾದೇವಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ. ಸ್ವಲ್ಪ ದೂರದಲ್ಲೇ ಊರು ಸಿಗ್ತೈತೆ. ಇನ್ನೆಲ್ಲ ಶುಭವೇ. ಆ ಫಲಕ ನೋಡ್ತಿದ್ರೆ ನನಗೆ ಶಿವಲಿಂಗನೇ ಕಂಡಂಗಾಗುತ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಸತ್ಯವಾಗ್ಲೂ ಮನಸ್ಸಿಂದನೇ ಕೇಳಿದ್ದು ರಾಜಮಾತೆ ಅವರೇ. ನನಗೂ ಸ್ವಲ್ಪ ನವರಾತ್ರಿ ವಿಶೇಷ ಕೇಳಿದ ಪುಣ್ಯ ಸಿಗಲಿ. ಹೇಳಿ, ಇವತ್ತು 6ನೇ ದಿವಸ ಏನು ವಿಶೇಷ? ಇವತ್ತಿನ ವಿಶೇಷ ಏನು ಅಂತ ಹೇಳ್ತೀನಿ ಕೇಳು. ಇದನ್ನ ಕೇಳಿಯಾದ್ರೂ ನಿನಗೆ ಒಳ್ಳೆ ಬುದ್ಧಿ ಬರಲಿ. ಇವತ್ತು ತಾಯಿ ಕಾತ್ಯಾಯಿನಿ ರೂಪ ಧರಿಸ್ತಾಳೆ. ಧೀರಾ ಗಂಭೀರ ಜಯ ವೀರ ಪರಿವಾರ ಶ್ರೀ ಕಾತ್ಯಾಯಿನಿ ಮಂಗಳಂ. ಈ ಊರು ನಮಗೆ ಗೊತ್ತಿರ್ಬೋದು, ಆದ್ರೆ ಆ ಹುಡುಗಿ ತಂದಿರೋ ವಿಗ್ರಹ ನಮ್ದೇಯ. ಶಿವನೇ ಕಳಿಸಿದ್ದು ಆ ವಿಗ್ರಹನ ನಮಗೋಸ್ಕರ. ಆದರೆ ಆ ಹುಡುಗಿ ಎತ್ಕೊಂಡೋಗಿ ನಮ್ಮ ನಿಧಿನೇ ತಪ್ಪಿಸ್ಬಿಟ್ಲು. ಅದನ್ನ ಪಡ್ಕೊಂಡೆ ವಾಪಸ್ ಹೋಗಂಗಿಲ್ಲ ಶಿವರುದ್ರ. ವಿಗ್ರಹ ಇರೋದು ಚಕ್ರಾಪುರಿಲಿ, ಅರಿಹಂತಪುರದಲ್ಲ. ನನ್ನ ಹತ್ರ ಇರೋ ಬೀಗ್ರೆಸ್ಲು ನಿನ್ ಗರಡು ಮಾತ್ರ ಯಾವ್ದು ಕೆಲ್ಸಕ್ಕೆ ಬರಲ್ಲ. ಆ ವಿಗ್ರಹ ಇಲ್ಲದೆ ಇದ್ರೆ ಮೊದಲು ಆ ಹುಡುಗಿನ ಹುಡುಕ್ಬೇಕು. ಈ ಊರೇನ್ ದೊಡ್ಡದಲ್ಲ, 4 ಬೀದಿ ಒಂದು ದೇವಸ್ಥಾನ ಅಷ್ಟೇ. ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನ ತುಂಬ ಪ್ರಸಿದ್ಧಿ. ಅಮ್ಮನವ್ರು ದೊಡ್ಡ ದೊಡ್ಡ ಪವಾಡ ಮಾಡ್ತಾರಂತೆ. ಈ ಊರಿನ ಶ್ರೀಚಕ್ರ ತುಂಬ ವಿಶೇಷ. ಮೊದಲು ದೇವಸ್ಥಾನ ನೋಡೋಣ. ಇವತ್ತು ನವರಾತ್ರಿ, ಊರ್ ಜನ ಎಲ್ಲ ಅಲ್ಲಿಗೆ ಬಂದೇ ಬರ್ತಾರೆ. ಊರಲ್ಲಿರೋ ಹುಡುಗಿ ದೇವಸ್ಥಾನಕ್ಕೆ ಬಂದೇ ಬರ್ತಾಳಲ್ವ ಕನಕ? ಈ ಸರ್ತಿ ಯಾವುದೇ ಕಾರಣಕ್ಕೂ ವಿಗ್ರಹ ನಮ್ಮ ಕೈ ತಪ್ಪಬಾರದು. ಚಿಂತೆ ಬೇಡ. ಶಿವನ ಪಾದದ ಕೆಳಗಡೆ ಇರೋ ಹೊನ್ನಿನ ಬೆಟ್ಟ ನಮ್ದೇ ಅನ್ಕೋ. ಮೊದಲು ದೇವಸ್ಥಾನಕ್ಕೆ ಹೋಗಿ ಆ ಹುಡುಗಿನ ಹುಡ್ಕನ. कल्याणदात्री कमनीयतनूलते त्वां
चापि कालमनुचिन्त्य हृदब्ज मध्ये कामं प्रहर्षभरितेन मया तवाद्या पुष्पाञ्जलिश्चरणयोदयमम्बकीर्णः। ಹೇಳಿದ್ದೆಲ್ಲ ತಲೆಗೆ ಹೋಯ್ತನ ಜಗ್ಗಿ. ಓಹಾ, ಹೇಳಿದ್ದೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡೆ, ಆದ್ರೆ ಏನು ಅರ್ಥ ಆಗ್ಲಿಲ್ಲಪ್ಪ. ಇನ್ನು 100 ಸಾರ್ತಿ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ ಬಿಡು. ಮನಸ್ಸೆಲ್ಲೋ ಧ್ಯಾನ ಇನ್ನೆಲ್ಲೋ, ಯೋಚನೆ ಮತ್ತೆಲ್ಲೋ ಆದ್ರೆ ನಿನ್ಗೆ ಹೇಗೆ ಅರ್ಥ ಆಗತ್ತೆ? ನಡಿ ದೇವಸ್ಥಾನಕ್ಕೆ, ಇವತ್ತು ನಾನು ಹೇಳಿದ ಅಲಂಕಾರನೆಲ್ಲ ಮಾಡಿರ್ತಾರೆ. ಲೇ ಜಗ್ಗಿ, ಇದುವರೆಗೂ ನಾನು ಹೇಳಿದ್ದು ಪುಗುಸಟ್ಟೆ ಪುರಾಣ ಅಲ್ಲ ಕಣೋ, ಸಾಧಕರು ಕಂಡುಕೊಂಡ ಸತ್ಯ. ಹೇಗೋ ನಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತೀಯಲ್ಲ, ಅಲ್ಲೇ ತೋರಿಸ್ತೀನಿ ನಡಿ. ಅಲ್ಲ, ಬರ್ಬೋದಾಗಿತ್ತು. ನಾನೀಗ ಪಂಚಾಕ್ಷರಿ ನೋಡೋದಕ್ಕೆ ಹೋಗ್ಬೇಕು. ಅವನೇನೋ ಕಾಯಿಲೆ ಬಿದ್ದಿದ್ದಾನಂತೆ. ಅಮ್ಮನವ್ರು ನೋಡೋದಕ್ಕಿಂತ ನಾನು ಅವನು ನೋಡೋದು ಮುಖ್ಯ. ನೀವು ಹೊರಟಿರಿ, ನಾನು ಬರ್ತೀನಿ. ಬರಲಾ? ಕೋಣನ್ ಮುಂದೆ ಕಿಂದ್ರಿ ಬಾರಿಸ್ದಂಗಾಯ್ತು. महादेवी अम्मा श्रीचक्रवासिनी, महादेवी अम्मा श्रीसिंहवाहिनी। ಏನು ಈ ಪಾಟಿ ಜನ ಈ ಊರಲ್ಲಿ? ಆದಿಶೇಷ ನಿನ್ನ ಕಿರುಬೆರಳಿನುಂಗುರ, ಸಾಂಬ ಶಿವನಿಗೆ ನೀನೆ ಅರ್ಧ ಶರೀರ. ನೀನು ನಿಂತ ನೆಲವೇ ಕೈಲಾಸ ಮಂದಿರ, ಸಿಂಹವೇರಿ ಕುಳಿತ ನೀನೆಷ್ಟು ಸುಂದರ. ದುಷ್ಟರಿಗೆ ಕಾಣುವೆ ಚಾಮುಂಡಿಯಾಗಿ, ದುಷ್ಟರಿಗೆ ಕಾಣುವೆ ಚಾಮುಂಡಿಯಾಗಿ, ಶಿಷ್ಟರಿಗೆ ಕಾಣುವೆ ಅಷ್ಟಲಕ್ಷ್ಮಿಯಾಗಿ. ನೀನಿಲ್ಲದೆ ಒಂದು ಕ್ಷಣ ಈ ಜಗವಿಲ್ಲ, ನಿನ್ನಿಂದಲೇ ತಾನೇ ಹಗಲಿರುಳೆಲ್ಲ. ಅಣುರೇಣು ತೃಣದಲ್ಲೂ ತುಂಬಿಹೆಯಲ್ಲ, ಆಧಾರ ನೀ ನಮ್ಮ ಸಕಲ. ಈಗ ನವರಾತ್ರಿ ವೈಭವ ಅಲ್ವಾ, ಅದಕ್ಕೆ ಭಕ್ತಾದಿಗಳು ಎಲ್ಲ ಕಡೆಯಿಂದ ಬರ್ತಾರೆ. ಅಮ್ಮನವ್ರ ಅಲಂಕಾರಗಳನ್ನ, ನವರಾತ್ರಿ ಮಹತ್ವವನ್ನ ತಿಳ್ಕೊಳ್ಳೋದಕ್ಕೆ. ನಿಮ್ಮ ಹಾಗೆ ಎಲ್ರು ಅವ್ರವ್ರಿಗೆ ಬೇಕಾಗಿದ್ದನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಾವೇನು ನೋಡ್ಕೋಕೆ ಬಂದಿದ್ದೀವಿ, ಸುಮ್ಮನೆ ಅಲಂಕಾರ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ.
ಶಿವಲಿಂಗದ ನೆತ್ತಿಯ ಮೇಲೆ ಪಾರ್ವತೀ ದೇವಿಯ ವಿಗ್ರಹ ಇಟ್ಟು ಪೂಜೆ ಮಾಡಬೇಕು. ಆಗಲೇ ನಮಗೆ ಆ ನಿಧಿ ಇರೋ ದಾರಿ ತಿಳಿಯೋದು. ಬಂದಾಗಿದೆ ಗುರುಗಳೇ, ಆ ಹುಡುಗಿ ತಂದಿರೋದು ನಮಗೆ ಬೇಕಾಗಿರೋ ವಿಗ್ರಹ. ಅಷ್ಟೇ ಆಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಬೇರೆ ಪ್ರಶ್ನೆಗಳು ಮೂಡ್ತಾನೆ ಇರಲಿಲ್ಲ. ಕಂಡ್ಕಂಡವ್ರ ಜೊತೆ ಅರಟೆ ಹೊಡ್ಕೊಂಡು ನಿಂತ್ಕೊಂಬೇಡ ಅಂದೆ. ಹೋಗಿ ನಿಮ್ಮ ಅಮ್ಮನವರ ಆಜ್ಞೆಯನ್ನ ನೀವು ಪಾಲಿಸಿ. ಇಲ್ಲಿ ಅಮ್ಮನವರು ಏನು ದಯಪಾಲಿಸ್ಬೇಕೋ ಅದನ್ನ ಕರುಣಿಸ್ತಾರೆ. ಒಳ್ಳೇದು, ನಡಿ. धीरा गंभीरा जय वीरा परिवारा श्री कात्यायिनी मंगलम्। धीरा गंभीरा जय वीरा परिवारा श्री कात्यायिनी मंगलम्। ಅಮ್ಮ, ನವಗ್ರಹ ಪ್ರದಕ್ಷಿಣೆ ಹಾಕೊಂಬರೋಣ ಬನ್ನಿ. ನಡಿ. ನಿಮ್ಮ ಮನೆಯಲ್ಲಿ ನವರಾತ್ರಿ ತುಂಬಾ ವಿಶೇಷ ಅಂತೆ. या कुन्देन्दु तुषारहारधवला या शुभ्रवस्त्रावृता या वीणवरदण्डमण्डिता. ನಿಮಗೆ ಯಾರು ಹೇಳಿದ್ರು? या श्वेत. ದೇವಸ್ಥಾನದಲ್ಲಿ ಮಾತಾಡ್ಕೋತಿದ್ರು. ಮುತ್ತೈದೆಯರ್ನ ಕರೆದು ಬಾಗ್ನ ಕೊಡ್ತೀರಂತೆ. ಹೌದು, ನಮ್ಮ ಅತ್ತೆ ಅವ್ರು ಪಾಲಿಸ್ಕೊಂಡು ಬಂದಿರೋ ಪದ್ಧತಿ. ಸಂಪ್ರದಾಯಗಳನ್ನ ಪದ್ಧತಿಗಳನ್ನ ಉಳಿಸ್ಕೊಂಡಿದ್ದೀರಲ್ಲ, ಸಂತೋಷ. ಅದಷ್ಟೇ ನಮ್ಮ ಪಾಲಿಗೆ ಲಭ್ಯ ಇರೋದು. ಓಂ ಶುಕ್ಲಾಂ ಬ್ರಹ್ಮ ವಿಚಾರ ಸಾರ ಪರಮಾಮಾದ್ಯಾಂ ಜಗದ್ವ್ಯಾಪಿನಿ ವೀಣಾ ಪುಸ್ತಕ ಧಾರಿಣೀಮಭಯದಾಂ ಜಾಡ್ಯಾಂಧಕಾರಾಪಹ. ಬದುಕಿನ್ನೂ ವಿಶಾಲವಾಗಿದೆಯಲ್ಲ. ಸ್ಫಾಟಿಕ ಮಾಲಿಕಾಂ ಸಮುದ್ರದ ಆಳಕ್ಕಿಳಿದಷ್ಟು ಅಮೂಲ್ಯ ರತ್ನಗಳು ಹೇರಳ ಅನ್ನೋ ಹಾಗೆ ಬದುಕಿನಲ್ಲಿ ಅನುಭವ ಆದಷ್ಟು ಉತ್ತಮನೇ. ಭಗವತಿ ಬುದ್ಧಿ ಕಷ್ಟ ಸುಖಕ್ಕೆ ನಾಂದಿ ಅಲ್ವಾ. ಇವತ್ತು ಮುತ್ತೈದೆಯಾಗಿ ನಿಮ್ಮ ಮನೆಗೆ ಅರಿಶಿನ ಕುಂಕುಮಕ್ಕೆ ನಾನ್ ಬರ್ಬೋದಾ?
ಅಮ್ಮ ತಾಯಿ ಅಮ್ಮ. ಶೇಖರಿ, ಯಾಕೋ ಹಿಂಗೆ ಮಲಗಿಬಿಟ್ಟಿದ್ಯಾ? ಅಮ್ಮ ನಿದ್ದೆ ಏನು ಮಾಡ್ತಿರ್ಲಿಲ್ಲಮ್ಮ. ಒಂದೇ ಸಮ ಬೆನ್ನೋವು, ಮೊದಲೇ ಕಾಲು ಸೆಳೆತ, ಹಾಗೆ ಉರುಳಿದೆ. ಅಷ್ಟೊಂದು ದೊಡ್ಡ ದೊಡ್ಡ ಪಾತ್ರೆನಲ್ಲಿ ಎತ್ತಿ ಇಳಿಸ್ತೀಯಲ್ಲ, ಸುಮ್ಮನೆನಪ್ಪ. ಪರ್ಯಾಯ ಏನಿದೆಯಮ್ಮ? ಶೇಖರಿ, ಈ ಪ್ರಸಾದ ಮಾಡೋದನ್ನ ನಿಲ್ಲಿಸ್ಬಿಡು. ನಿಲ್ಸಿ ಏನು ಮಾಡೋದಮ್ಮ? ಸಣ್ಣದಾಗಿ ಒಂದು ಅಂಗಡಿ ಹಾಕೊಳ್ಳೋ ದೇವಸ್ಥಾನದ ಮುಂದೆ. ಈಗಿರೋ ಅಂಗಡಿಗಳಿಗೆ ವ್ಯಾಪಾರ ಇಲ್ಲ. ಒಂದು ವೇಳೆ ಆಗುತ್ತೆ ಅನ್ನೋದಾದರೂ ಬಂಡವಾಳಕ್ಕೆ ಏನಮ್ಮ ಮಾಡೋದು? ವಿರೂಪಾಕ್ಷ ಶಾಸ್ತ್ರಿಗಳನ್ನ ಒಂದು ಮಾತು ಕೇಳು. ಏನಂತ? ಇನ್ಮೇಲೆ ಅಡಿಗೆ ಕೆಲಸ ಮಾಡೋಕ್ಕಾಗಲ್ಲ, ಆಡಳಿತದಲ್ಲಿ ಏನಾದರೂ ಒಂದು ಕೆಲಸ ಕೊಡಿ ಅಂತ. ಹಾಗೊಂದು ವೇಳೆ ಶಾಸ್ತ್ರಿಗಳ ಕೆಲಸ ಕೊಟ್ಟರು ಆಡಳಿತ ಮಂಡಳಿಲಿ ಇರೋರಿಗೆ ಕಣ್ಣು ಕೆಂಪಗಾಗಲ್ವಾ? ಮಗ ಹೀಗೆ ನೋವಿನಿಂದ ನರಳುತ್ತಿದ್ರೆ ತಾಯಿಯಾಗಿ ನನ್ನ ಕಣ್ಣು ಕೆಂಪಾಗುತ್ತೆ ಕಣೋ. ಅಳಬೇಡಮ್ಮ, ಕೇಳ್ತೀನಿ ಒಂದು ಮಾತು ವಿರೂಪಾಕ್ಷ ಶಾಸ್ತ್ರಿಗಳನ್ನ. ಅಜ್ಜಮ್ಮ, ಅಡ್ಗೆ ಸಿದ್ಧಾನಾ? ಆಗ್ಲೇ ಹಸ್ವೇನೆ? ನನಗಲ್ಲ, ಬಂದಿರೋರ್ಗೆ. ಯಾರೇ ಬಂದಿರೋದು? ಕಾತ್ಯಾಯಿನಿ ಅವ್ರು ಬಂದಿದ್ದಾರೆ.